ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಟ್ಯಾರೋ ರೀಡಿಂಗ್ ನಿಮ್ಮ ಪಾರ್ಟ್ನರ್ವರ ಲೇಟ್ ನೈಟ್ ಥಾಟ್ಸ್ ಏನು ಅನ್ನೋದ್ರ ಬಗ್ಗೆ ಆಗಿರುತ್ತೆ. ಸೊ ಈ ಒಂದು ವಿಡಿಯೋನ ನಾನು ನೈಟಲ್ಲೇ ಮಾಡ್ತಾ ಇದ್ದೀನಿ. ಹಾಗೆ ಇದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಯಾವಾಗ ನೀವು ಸ್ಕ್ರೀನ್ ಮೇಲೆ ನೋಡ್ತೀರಾ ಆಗ ನಿಮ್ಮ ಜೊತೆ ಇದು ರೆಸನೇಟ್ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗೆ ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಆಗಿರ್ಬೋದು, ಕೋರ್ಸ್ ಜಾಯ್ನ್ ಆಗಬೇಕು ಅವ್ರ ಕ್ರಿಸ್ಟಲ್ಸ್ ಬೇಕು ಅಂತ ಇದ್ದರೆ ವಾಟ್ಸಪ್ ನಂಬರ್ ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಆ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ. ಹಾಗೆ ವಾಟ್ಸಪ್ ಚಾನಲ್ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಆ ಒಂದು ವಾಟ್ಸಪ್ ಚಾನಲ್ನ ನೀವು ಜಾಯ್ನ್ ಆದರೆ ಬೇಗ ನಿಮಗೆ ಅಪ್ಡೇಟ್ ಸಿಗುತ್ತೆ. ಕ್ರಿಸ್ಟಲ್ಸ್ ಬಗ್ಗೆ ಅವರ ಎನಿ ಅದರ್ ಪಿರಮಿಡ್ಸ್ ಆಗಿರ್ಬೋದು, ಅದರಲ್ಲಿ ನಿಮಗೆಲ್ಲ ಒಂದು ಗೈಡೆನ್ಸ್ ಆರ್ ಅಪ್ಡೇಟ್ಸ್ ಬೇಗ ಸಿಗುತ್ತೆ. ವೆಬಿನಾರ್ಸ್ ಬಗ್ಗೆ ಆದರೂ ಸಹ ಅದರಲ್ಲಿ ಸಿಗುತ್ತೆ. ಹಾಗೆ ಬ್ಲ್ಯಾಕ್ ಮ್ಯಾಜಿಕ್ ರಿಮೂವಲ್ ಆ್ಯಂಡ್ ಪವರ್ಫುಲ್ ಪ್ರೊಟೆಕ್ಷನ್ ವರ್ಕ್ಶಾಪ್ ರೆಕಾರ್ಡಿಂಗ್ ಅವೈಲಬಲ್ ಇದೆ. ಸೊ ಅದರಲ್ಲಿ ನೀವು ಡೀಟೇಲಾಗಿ ತಿಳ್ಕೊತೀರಾ. ನಿಮ್ಮ ಏನು ಬ್ಲ್ಯಾಕ್ ಮ್ಯಾಜಿಕ್ನ ನೀವು ಹೇಗೆ ರಿಮೂವ್ ಮಾಡ್ಕೋಬೋದು. ಹಾಗೆ ಈವಿಲ್ ಐ ಬಗ್ಗೆ ಅದು ಒಂದು ಬೋನಸ್ ಆಗಿ ಸಿಗುತ್ತೆ. ಈವಿಲ್ ಐ ಹೇಗೆ ರಿಮೂವ್ ಮಾಡ್ಕೊಳ್ಳೋದು ಎಲ್ಲ ಮೆನಿ ಮೆಥಡ್ಸ್ ಅದರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ಬ್ಲ್ಯಾಕ್ ಮ್ಯಾಜಿಕ್ ಆ್ಯಂಡ್ ವೈಟ್ ಮ್ಯಾಜಿಕ್ ಏನು, ಎರಡಕ್ಕೂ ಡಿಫ್ರೆನ್ಸ್ ಏನು ಡೀಟೇಲ್ಡಾಗಿ ಅದರಲ್ಲಿ ಎಕ್ಸ್ಪ್ಲನೇಷನ್ ಇರುತ್ತೆ. ಆ್ಯಂಡ್ ನೀವು ಇದನ್ನು ನಿಮಗೂ ಸಹ ಮಾಡ್ಕೊಬೋದು. ಪ್ರೊಟೆಕ್ಷನ್ಗೋಸ್ಕರ ಬೇರೆಯವ್ರಿಗೂ ಸಹ ನೀವು ಪ್ರೊಟೆಕ್ಟನ್ನು ಮಾಡ್ಬೋದು. ಸೊ ಲೆಟ್ ಸ್ಟಾರ್ಟ್ ದ ರೀಡಿಂಗ್. ಸೊ ರೀಡಿಂಗ್ ಮಾಡುವಾಗ ನಿಮ್ಮ ಪಾರ್ಟ್ನರ್ ಅವ್ರು ನೀವು ಯಾರ ಬಗ್ಗೆ ಅನ್ಕೋತಾ ಇದ್ದೀರಾ ಮನಸ್ಸಲ್ಲಿ, ಅವರ ಹೆಸರನ್ನು 3 ಟೈಮ್ಸ್ ಹೇಳಿ ಈ ಒಂದು ಕಾರ್ಡ್ ಜೊತೆ ನೀವು ಕನೆಕ್ಟ್ ಆಗ್ಬೋದು. ಸೊ ನೋಡೋಣ ನಿಮ್ಮ ಪಾರ್ಟ್ನರ್ ಅವರ ಲೇಟ್ ನೈಟ್ ಥಾಟ್ಸ್ ಏನಿದೆ ಅಂತ. ಸೊ ಫಸ್ಟ್ ನಾನಿಲ್ಲಿ ಅವರು ಲೇಟ್ ನೈಟ್ ಥಾಟ್ಸ್ ಏನು ಥಿಂಕ್ ಮಾಡ್ತಾರೆ ಅದಕ್ಕೆ ಎಸ್ ಆರ್ ನೋ ನಾನು ತಗೊಳ್ತೀನಿ. Okay, I got 3 cards. The Tower card, again 2 of Cups and Knight of Swords ಇದೆ. ಸೊ ಈ ಒಂದು 3 ಕಾರ್ಡ್ಸ್ ಬಂದು ನಿಮ್ಮ ಪಾರ್ಟ್ನರ್ ನಿಮ್ಮ ಬಗ್ಗೆ ಲೇಟ್ ನೈಟಲ್ಲಿ ಥಿಂಕ್ ಮಾಡ್ತಾರಾ ಇಲ್ವಾ, ಏನು ಥಿಂಕ್ ಮಾಡ್ತಾರೆ ಅಂತ. ಓಕೆ, ಆ್ಯಂಡ್ ನೆಕ್ಸ್ಟ್ ಬಂದು ನಿಮ್ಮ ಬಗ್ಗೆ ಯಾವ ಅನಿಸಿಕೆ ಇದೆ, ನಿಮ್ಮ ಮೇಲೆ ಯಾವ ಅಭಿಪ್ರಾಯ ಇದೆ ಕರೆಂಟ್ಲಿ, ಅದರ ಬಗ್ಗೆ ನೋಡೋಣ. Page of Cups, ಹಾಗೆ ದ ಸ್ಟ್ರೆಂತ್ ಕಾರ್ಡ್, and Knight of Pentacles, Ten of Pentacles. Congratulations. ಓಕೆ, ಸೊ ನಾನು ನೆಕ್ಸ್ಟ್ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಯಾವ ಒಂದು ಎನರ್ಜಿ ಇದೆ, ರಿಕನ್ಸಿಲೇಷನ್ ಆರ್ ಸೊ ಅದಕ್ಕೆ ಆನ್ಸರ್ ಆಲ್ರೆಡಿ ಬಂದಿದೆ. ಬಟ್ ಅಗೈನ್ ನಾನು ಕಾರ್ಡ್ಸ್ನ ಪಿಕ್ ಮಾಡ್ತೀನಿ. ಸೊ ವೆಯ್ಟ್ ಮಾಡಿ, ಫಸ್ಟ್ ನಾನು ಈ ಒಂದು ಕಾರ್ಡ್ಸನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಸೊ ಫಸ್ಟ್ ಆಫ್ ಆಲ್ ಇಲ್ಲಿ ದ ಟವರ್ ಕಾರ್ಡ್ ಬಂದಿದೆ. ಮೇಜರಾಗಿ ಇಲ್ಲಿ ತುಂಬ ಜನ ಏನು ಲಾಟ್ ಆಫ್ ಎಮೋಷ್ನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀನಿ ನಿಮಗೂ ಹಾಗೂ ನಿಮ್ಮ ಪಾರ್ಟ್ನರ್ ನಡುವೆ. ಒಂದು ಎಮೋಷ್ನಲ್ ಕನೆಕ್ಟಿವಿಟಿ ಏನಿದೆ ಅದು ಒನ್ ಸೈಡೆಡಿಂದ ಇರ್ಬೋದು. ಆ್ಯಂಡ್ ಆಲ್ಸೋ ಇಲ್ಲಿ ಮ್ಯಾರೇಜ್ ಆಗಿರೋರು ಈ ವಿಡಿಯೋ ನೋಡ್ತಾ ಇದ್ದರೆ ಅವರ ರಿಲೇಷನ್ಶಿಪ್ಪಲ್ಲಿದ್ದು ನೀವು ಯಾರಿಗೋಸ್ಕರನ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ಮೇಜರ್ ಡೌನ್ಫಾಲ್ ಹಾಗೆ ತುಂಬ ಕಷ್ಟಗಳನ್ನು ನೀವು ಈ ಒಂದು ರಿಲೇಷನ್ಶಿಪ್ಪಲ್ಲಿ ನೋಡಿಕೊಂಡು ಬಂದಿದ್ದೀರಾ. ಹಾಗೆ ನೀವು ಪ್ರತಿ ಬಾರಿ ಈ ಒಂದು ಸಂಬಂಧನ ಉಳಿಸ್ಕೊಳ್ಳೋಕ್ಕೆ ಹೋದಾಗ್ಲೂ ನಿಮಗೆ ಫೇಲ್ಯೂರ್ ಸಿಕ್ಕಿದೆ ಅಂತ ಹೇಳ್ತೀನಿ. ಆ್ಯಂಡ್ ವೆರಿ ಡಿಸಪಾಯಿಂಟ್ಮೆಂಟ್. ಇಲ್ಲಿ ಯಾವುದೋ ಒಂದು ವಿಚಾರದಲ್ಲಿ ನೀವು ಏನಾದರೂ ಎಕ್ಸ್ಪೆಕ್ಟೇಷನ್ಸ್ ನಿಮ್ಮ ಪಾರ್ಟ್ನರ್ ಮೇಲೆ ಇಟ್ಕೊಳ್ತಾ ಇದ್ದರೆ ಅಲ್ಲಿ ನಿಮಗೆ ಇದುವರೆಗೂ ತುಂಬ ಡಿಸಪಾಯಿಂಟ್ಮೆಂಟ್ಸ್ ನೋಡಿದ್ದೀರಾ ಅಂತಲೂ ಬರ್ತಾ ಇದೆ. ಸೊ ಮೇ ಬಿ ಇಟ್ಸ್ ಆಲ್ ಕಾರ್ಮಿಕ್ ಲೆಸನ್ ಆರ್ ಏನು ನೀವು ಪಾಠ ಕಲಿಬೇಕಿತ್ತು, ಅದು ನಿಮಗೆ ಎಕ್ಸ್ಪೀರಿಯನ್ಸ್ ಆಗಬೇಕಿತ್ತು.
ಆ ಒಂದು ಪೀರಿಯಡಲ್ಲಿ ನಿಮಗೆ ಅಷ್ಟು ನೋವನ್ನು ಉಂಟು ಮಾಡಿದೆ. ಆ್ಯಂಡ್ ಕರೆಂಟ್ಲಿ ನೀವು ಇನ್ನೂ ಹೀಲ್ ಆಗಬೇಕು ಅಂತ ಹೇಳ್ತೀನಿ. ಬಿಕಾಸ್ ಮೇ ಬಿ ಯುವರ್ ಹಾರ್ಟ್ ಈಸ್ ಡ್ಯಾಮೇಜ್ ಅಂದರೆ ನಿಮ್ಮ ಹೃದಯಕ್ಕೇನೋ ಆಗಿದೆ ಅಂತಲ್ಲ, ಎಮೋಷ್ನಲಿ ನೀವು ಒಬ್ಬ ಪರ್ಸನ್ಗೆ ಕನೆಕ್ಟ್ ಆದಾಗ, ಆ ವ್ಯಕ್ತಿ ಬಿಟ್ಟು ಹೋದಾಗ ನಿಮಗೆ ಯಾವ ಒಂದು ಡಿಫ್ರೆನ್ಸ್ ಫೀಲ್ ಆಗುತ್ತೆ. ಸೊ ಅಲ್ಲಿ ನಿಮಗೆ ಬ್ಲಾಕೇಜಸ್ ಆರ್ ಎನರ್ಜಿ ಲೀಕೇಜ್ ಆಗ್ತಾ ಇರ್ಬೋದು. ನಿಮಗೆ ಯಾವ ಒಂದು ಕೆಲಸದಲ್ಲೂ ಇಂಟ್ರೆಸ್ಟ್ ಇಲ್ಲ, ತುಂಬ ನೀವು ನಿದ್ದೆ ಮಾಡೋಕ್ಕೆ ತುಂಬ ಕಷ್ಟಪಡ್ತಾ ಇದ್ದೀರಾ ಅಂತ ಹೇಳ್ಬೋದು. ಆ್ಯಂಡ್ ಆಲ್ಸೋ ನೀವೇನಾದರೂ ಈ ಪರ್ಸನ್ನ ನೀವು ಉಳಿಸ್ಕೊಳ್ಬೇಕು, ಮತ್ತು ಅವರು ನನಗೆ ಬೇಕು ಅಂತ ನೀವೇನಾದರೂ ಥಿಂಕ್ ಮಾಡ್ತಾ ಇದ್ದಾರೆ, ಸೊ ಫಸ್ಟ್ ನಿಮಗೆ ಒಂದು ಸಜೆಷನ್ ಅಂತ ಅಂದರೆ ಹೀಲ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ. ನೀವು ನಿಮ್ಮನ್ನು ಪ್ರೀತಿಸ್ಕೊಳ್ತಾ ಇಲ್ಲ, ಆರ್ ನಿಮ್ಮ ಒನ್ ಸೈಡೆಡ್ ಎನರ್ಜಿ ಆರ್ ಎಫರ್ಟ್ಸ್ ತುಂಬ ಹಾಕ್ತಾಯಿದ್ದೀರಾ ಈ ರಿಲೇಷನ್ಶಿಪ್ಪಲ್ಲಿ ಅಂತ ಅಂದರೆ, ಮೇ ಬಿ ನಿಮ್ಮ ಎನರ್ಜಿ ಎಲ್ಲ ಫುಲ್ ಡೌನ್ ಆಗಿ ನಿಮಗೆ ಸಿಗಬೇಕಾಗಿರೋ ಪ್ರೀತಿನೂ ಸಹ ಸಿಗೋದಿಲ್ಲ. ಸೊ ದಟ್ಸ್ ವೈ ಫಸ್ಟ್ ಪ್ರೊಟೆಕ್ಟ್ ಯುವರ್ ಸೆಲ್ಫ್, ಓಕೆ, ಆ್ಯಂಡ್ ಲವ್ ಯುವರ್ ಸೆಲ್ಫ್. ಸೊ ನೆಕ್ಸ್ಟ್ ಕಾರ್ಡ್ ಈಸ್ 2 ಆಫ್ ಕಪ್ಸ್ ಆ್ಯಂಡ್ ನೈಟ್ ಆಫ್ ಸಾರ್ಟ್ಸ್ ಇಲ್ಲಿ ಬರ್ತಾ ಇದೆ. ಇಲ್ಲಿ ನಿಮ್ಮ ಇಬ್ಬರ ಮಧ್ಯೆ ಏನು ಕಮಿಟ್ಮೆಂಟ್ ಬೇಕು ಅಂತ ನೀವು ಹೇಳ್ತಾ ಇದ್ದೀರಾ. ವಿತಿನ್ 2 months ಇದು ಮತ್ತೆ ಅಗೇನ್ ರೀಕನ್ಸಿಲೇಷನ್ ಚಾನ್ಸಸ್ ಇದೆ. ಆ್ಯಂಡ್ ಆಲ್ಸೋ ಇಲ್ಲಿ ಸ್ಟ್ರೆಂತ್ ಕಾರ್ಡ್. ಸೊ ಲೇಟ್ ನೈಟ್ ಥಾಟ್ಸ್ ಬಂದು ನಿಮ್ಮ ಪಾರ್ಟ್ನರ್ ನೀವು ಇಬ್ಬರು ಜೊತೆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ಈ ಟೈಮ್ನಲ್ಲಿ ಈ ಪರ್ಸನ್ ನನ್ನ ಜೊತೆ ಇರಬೇಕಿತ್ತು. ಸೊ ದರ್ ಇಸ್ 100% ಅವರು ನಿಮ್ಮ ಬಗ್ಗೆ ಲೇಟ್ ನೈಟಲ್ಲಿ ಥಿಂಕ್ ಮಾಡ್ತಾರೆ. ಆ್ಯಂಡ್ ಅವ್ರಿಗೆ ಅನ್ನಿಸ್ತಾ ಇದೆ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ಅಂಡರ್ಸ್ಟ್ಯಾಂಡಿಂಗ್ ಆರ್ ಈಗೋ ಇಲ್ಲ ಅಂದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು, ನಮ್ಮ ಒಂದು ರಿಲೇಷನ್ಶಿಪ್ ತುಂಬ ಖುಷಿಯಾಗಿ ಇರ್ಬೋದಿತ್ತು ಅಂತಲೂ ಥಿಂಕ್ ಮಾಡ್ತಾರೆ. ಮೇ ಬಿ ಅವರು ಸಮ್ಟೈಮ್ಸ್ ನಿಮ್ಮನ್ನು ಮಾತಾಡಬೇಕು ಅಂದ್ಕೊಳ್ತಾರೆ, ಆರ್ ನಿಮಗೆ ಕಾಲ್ ಮಾಡಬೇಕು, ನಿಮಗೇನಾದರೂ ಟೆಕ್ಸ್ಟ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಮೇ ಬಿ ಸಮ್ ಇಶ್ಯೂಸ್ ಆರ್ ಇವಾಗ ನಾನು ಟೆಕ್ಸ್ಟ್ ಮಾಡಿದ್ರೆ ಏನಾಗುತ್ತೋ, ಅವರು ಆರಾಮಾಗಿರ್ಬೋದು ಅವ್ರ ಲೈಫಲ್ಲಿ ಅಂತ ಅವರು ಥಿಂಕ್ ಮಾಡ್ತಾ ಮೇ ಬಿ ಅದು ಅವ್ರನ್ನ ಸ್ಟಾಪ್ ಮಾಡ್ತಾಯಿದೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡೋದ್ರಿಂದ. ಆ್ಯಂಡ್ ಆಲ್ಸೋ ನೈಟ್ ಆಫ್ ಸಾರ್ಟ್ಸ್ ಇರೋದ್ರಿಂದ ಸೂನ್ ಇಲ್ಲಿ ನಿಮ್ಮ ಹತ್ರ ಅವರು ಬರ್ತಾರೆ. ಆ್ಯಂಡ್ 2 ಆಫ್ ಕಪ್ಸ್ ಏನಿದೆ ವಿತಿನ್ 2 months ಎನರ್ಜಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ಸೋ ದ ಸ್ಟ್ರೆಂತ್ ಕಾರ್ಡ್, ಆ್ಯಂಡ್ ಆಲ್ಸೋ ಇಟ್ ಈಸ್ ರೆಪ್ರೆಸೆಂಟಿಂಗ್ ಇನ್ಫಿನಿಟಿ ಆ್ಯಂಡ್ ದ ನಂಬರ್ ಈಸ್ 8. ಸೊ ನಂಬರ್ ಸಹ 8 ಬಂದಿದೆ ಆ್ಯಂಡ್ ಇನ್ಫಿನಿಟಿ ಸಿಂಬಲ್ ಸಹ ಇದೆ. ಮೇ ಬಿ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಅಪ್ ಆ್ಯಂಡ್ ಡೌನ್ಸ್ ಇರುತ್ತೆ, ಬಟ್ ಆ ಒಂದು ಲೂಪ್ ಬಂದು ಇಬ್ಬರು ಮತ್ತೆ ಒಂದಾಗುವಂಥದ್ದು ಫೈನಲ್ ರಿಸಲ್ಟ್ ಆಗಿರುತ್ತೆ. ಸೊ ಹಾಗಂತ ಇಲ್ಲಿ ಟೇಕನ್ ಫಾರ್ ಗ್ರ್ಯಾಂಟೆಡ್ ಆರ್ ಏನೇ ಜಗಳ ಆದರೂ ಇವರು ವಾಪಸ್ ಬರ್ತಾರೆ, ಏನೇ ಅಂದ್ರೂ ಇವ್ರು ಮತ್ತೆ ಬರ್ತಾರೆ ಅಂತ ಏನಾದರೂ ಟೇಕನ್ ಫಾರ್ ಗ್ರ್ಯಾಂಟೆಡ್ ಈ ಥರ ಮೈಂಡ್ಸೆಟ್ಟಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಇದ್ದರೆ ಮೇ ಬಿ ಅದು ದ ಟವರ್ ಕಾರ್ಡ್ ರೆಪ್ರೆಸೆಂಟ್ ಮಾಡ್ತಿರೋ ಹಾಗೆ ಅಗೇನ್ ಆ್ಯಂಡ್ ಅಗೇನ್ ನೀವು ತುಂಬ ಪೈನಲ್ಲಿ ಇರಬೇಕಾಗತ್ತೆ. ಸೊ ಅದನ್ನು ಸ್ಟಾಪ್ ಮಾಡಿ. ಹಾಗೇ ನೈಟ್ ಆಫ್ ಸಾರ್ಟ್ಸ್ ಆ್ಯಂಡ್ ನೈಟ್ ಆಫ್ ಪೆಂಟಿಕಲ್ಸ್ ಇಲ್ಲಿ ಏನು ಬರ್ತಾ ಇದೆ, ಸೊ ಇಟ್ ಈಸ್ ರೆಪ್ರೆಸೆಂಟಿಂಗ್ ಟ್ರಾವೆಲಿಂಗ್ ಎನರ್ಜಿ. ಆ್ಯಂಡ್ ಆಲ್ಸೋ ಕೆಲವೊಂದು ಮನಸ್ಸಿನಲ್ಲಿ ಭಾರ ಅನ್ನೋದು ಖಂಡಿತವಾಗ್ಲೂ ಸದ್ಯದ ಮಟ್ಟಿಗೆ ಇದೆ. ಅವ್ರಿಗೆ ಇವಾಗ ಎಲ್ಲನೂ ಹೆವಿ ಅಂತ ಫೀಲ್ ಆಗ್ತಾ ಇರ್ಬೋದು. ಎಮೋಷ್ನಲಿ ಏನೇ ಒಂದು ಕ್ಲ್ಯಾಶಸ್ ಆದ್ರೂ ಮೇ ಬಿ ಅವ್ರು ನಿಮ್ಮ ಹತ್ರ ಎಲ್ಲ ಹೇಳ್ಕೊಳ್ತಾಯಿದ್ರು, ಮೇ ಬಿ ಆ ಒಂದು ಡಿಫ್ರೆನ್ಸ್ ಆರ್ ಆಬ್ಸೆನ್ಸನ್ನು ಅವರು ಫೀಲ್ ಮಾಡ್ತಾ ಇದ್ದಾರೆ. ಹಾಗೆ ದ ಪೇಜ್ ಆಫ್ ಕಪ್ಸ್ ಆ್ಯಂಡ್ 10 ಆಫ್ ಸಾರ್ಟ್ಸ್ ಏನಿದೆ ಇಲ್ಲಿ ಅವ್ರಿಗೆ ನಿಮ್ಮ ಮೇಲೆ ಅಭಿಪ್ರಾಯ ಇರೋದು ಒಂದು ಫ್ಯಾಮಿಲಿನ ನೋಡಬೇಕು ನಿಮ್ಮ ಜೊತೆಗೆ ಅಂತ. ಆ್ಯಂಡ್ ಆಲ್ಸೋ ಮ್ಯಾರೇಜ್ ಆಗಬೇಕು ಅಂತ ತುಂಬ ಡ್ರೀಮ್ಸ್ ಇಟ್ಕೊಂಡಿದ್ರು ಅನಿಸುತ್ತೆ, ಆ ಒಂದು ಎನರ್ಜಿ ಇದೆ. ಹಾಗೆ ಇವ್ರದ್ದು ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು. ಆ್ಯಂಡ್ ಆಲ್ಸೋ ಇವರ ಪ್ರಿಯಾರಿಟೀಸ್ ಬಂದು ಅವರ ಎಲ್ಡರ್ಸ್, ಹಾಗೆ ಅವರ ಫ್ಯಾಮಿಲಿ ಆಗಿರತ್ತೆ.
ಇಲ್ಲಿ ನೀವು ಅಥವಾ ನಿಮ್ಮ ಪಾರ್ಟ್ನರ್ ಪೆಟ್ ಲವರ್ಸ್ ಇದ್ದೀರಾ, ಆರ್ ನಿಮಗೆ ಅಥವಾ ನಿಮ್ಮ ಪಾರ್ಟ್ನರ್ಗೆ ಒಂದು ವಿಲೇಜ್ ಲೈಫನ್ನು ಲೀಡ್ ಮಾಡಬೇಕು ಅನ್ನೋ ಒಂದು ಆಸೆ ತುಂಬ ಇದೆ. ಸೊ ಈಗ ಈ ಒಂದು ರಿಲೇಷನ್ಶಿಪ್ಪಲ್ಲಿ ಸಕ್ಸಸ್ ಆರ್ ಫೇಲ್ಯೂರ್ ಯಾವ ಒಂದು ಎನರ್ಜಿ ಬರುತ್ತೆ ನೋಡೋಣ. ಸೊ ಆ ಒಂದು ಪಿರಮಿಡ್ ಏನು ಅಂತ ಯೋಚನೆ ಮಾಡ್ತಾಯಿದ್ರೆ ಇಲ್ಲಿ ನಿಮಗೆ ಪರ್ಸನಲೈಸ್ಡ್ ಪಿರಮಿಡ್ಸ್ ಅವೈಲಬಲ್ ಇದೆ. ಅಂತಂದರೆ ನಿಮಗೆ ಹೆಲ್ತ್ ವಿಚಾರಕ್ಕೆ ಬೇಕು ಆರ್ ವಿಶ್ ಫುಲ್ಫಿಲ್ಮೆಂಟ್ ಪಿರಮಿಡ್ ಬೇಕು, ಅದನ್ನು ಹೇಗೆಲ್ಲ ಯೂಸ್ ಮಾಡಬೇಕು ಆ ಪ್ರೊಸೀಜರ್ ನಾನು ನಿಮಗೆ ಹೇಳ್ತೀನಿ. ಬಟ್ ಈ ಒಂದು ಪಿರಮಿಡ್ ಒಂದು ನಿಮಗೆ ಓವರಾಲ್ ವೆಲ್ ಬೀಯಿಂಗ್ ಹೀಲ್ ಆಗೋದಕ್ಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳೋದಕ್ಕೆ ತುಂಬ ಬೆನಿಫಿಟ್ನ ಕೊಡುತ್ತೆ. ಹಾಗೆ ನಿಮ್ಮ ಕಾನ್ಸಂಟ್ರೇಷನ್ ಆರ್ ನಿಮ್ಮ ಏಕಾಗ್ರತೆ ಎರಡೂ ಒಂದೇ ತುಂಬ ನಿಮಗೆ ಇಂಪ್ರೂವ್ ಆಗುತ್ತೆ ಆ್ಯಂಡ್ ನಿಮ್ಮ ಫೋಕಸ್ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ. ಸೊ ನಿಮಗೇನಾದರೂ ಯಾವುದಾದ್ರೂ ವಿಚಾರಕ್ಕೆ ಆರ್ ಬಿಸ್ನೆಸ್, ಜಾಬ್, ಸೊ ಈ ಥರ ನಿಮ್ಮ ಒಂದು ವಿಚಾರವಾಗಿ ಮ್ಯಾರೇಜ್ ಡಿಲೇ ಆಗ್ತಾಯಿದೆ ಅಂದ್ರೂ ನೀವು ಪಿರಮಿಡ್ನ ಮಾಡಿಸ್ಕೋಬೋದು. ಬೇಕು ಅಂದರೆ ನನಗೆ ವಾಟ್ಸಪ್ ಮೆಸೇಜ್ ಮಾಡಿ ನೀವು ತಿಳ್ಕೊಬೋದು. ಸೊ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ, ಬಿಕಾಸ್ ಇದು ಕಸ್ಟಮೈಸೇಷನ್ ಆಗಿರುತ್ತೆ, ಹಾಗೆ ತುಂಬ ಪವರ್ಫುಲ್ ಪಿರಮಿಡ್ ಆಗಿರುತ್ತೆ. ದಟ್ಸ್ ವೈ ನಿಮಗೇನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ಪರ್ಚೇಸ್ ಮಾಡ್ಬೋದು. ಸೊ ಈ ಒಂದು ಸಂಬಂಧ ಸಕ್ಸಸ್ ಆಗುತ್ತಾ? ಓಕೆ, ಕ್ವೀನ್ ಆಫ್ ಪೆಂಟಿಕಲ್ಸ್, ಫೈವ್ ಆಫ್ ಪೆಂಟಿಕಲ್ಸ್, and 8 of wands. ಓಕೆ, ಸೊ ಬಾಟಮ್ ಆಫ್ ದ ಕಾರ್ಡ್ಸ್ 3 ಆಫ್ ಪೆಂಟಿಕಲ್ಸ್ ಇದೆ. ಮೇ ಬಿ ಇಲ್ಲಿ ಒಂದು ಅಭಿಪ್ರಾಯ ಇರ್ಬೋದು ಮ್ಯಾರೇಜ್ ಆಗಬೇಕು ಅಂತ, ಬಟ್ ಇಲ್ಲಿ ನಿಮ್ಮ ಇಬ್ಬರ ಮ್ಯಾರೇಜ್ ತುಂಬ ಡಿಲೇ ಆಗ್ತಾ ಬರುತ್ತೆ. ಹಾಗೆ ದರ್ ಇಸ್ ವೆರಿ 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 ಲೆಸ್ ಚಾನ್ಸ್ ಮ್ಯಾರೇಜ್ ನಿಮ್ಮಿಬ್ಬರ ಮಧ್ಯೆ ಆಗುತ್ತೆ ಅನ್ನೋದು ವೆರಿ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ಹಾಗೆ ಇಲ್ಲಿ 8 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮೇ ಬಿ ಈ ಸಿಚುವೇಶನ್ ನಿಮಗೆ ತುಂಬ ಸಡನ್ನಾಗಿ ಚೇಂಜಸ್ ಆಗುತ್ತೆ, ಬಿಕಾಸ್ ನಿಮ್ಗೆ ಗೊತ್ತೇ ಆಗೋಲ್ಲ ಈ ಒಂದು ಸಿಚುವೇಶನ್ ಹಿಂಗೆ ಆಗ್ಬೋದಾ ಅಂತ. ಸೊ ಸಡನ್ನಾಗಿ ಡಿಸಿಷನ್ಸ್ ನಿಮ್ಮ ಲೈಫಲ್ಲಿ ತೊಗೊಳ್ಬೇಕಾಗತ್ತೆ, ಆರ್ ಸಡನ್ಲಿ ನಿಮ್ಮ ಲೈಫಲ್ಲಿ ಏನೋ ಒಂದು ಬದಲಾವಣೆ ಆಗುತ್ತೆ. ಈ ಥರ ಈ ಒಂದು ರಿಲೇಷನ್ಶಿಪ್ಪಿನ ಫ್ಯೂಚರ್ ಬಂದು ಮ್ಯಾರೇಜಲ್ಲಿ ಎಂಡ್ ಆಗಲ್ಲ ಅಂತ ಹೇಳ್ತೀನಿ. ಬಿಕಾಸ್ ದರ್ ಇಸ್ ಅ ಲಾಟ್ ಆಫ್ ಅಪ್ ಆ್ಯಂಡ್ ಡೌನ್ಸ್. ಆ್ಯಂಡ್ ಆಲ್ಸೋ ಇಲ್ಲಿ ಮ್ಯಾರಿಡ್ ಇರೋರು ವಿಡಿಯೋ ನೋಡ್ತಾ ಇದ್ದೀರಾ, ಮ್ಯಾರಿಡ್ ಇದ್ದು ನಿಮಗೆ ಇನ್ನೂ ಯಾರೋ ಇಷ್ಟ ಇರ್ಬೋದು. ಮೇ ಬಿ ನಿಮ್ಮ ಮ್ಯಾರೇಜ್ ಲೈಫಿಂದ ನೀವು ಆಚೆ ಬರೋಕ್ಕೆ ಟ್ರೈ ಮಾಡ್ತಾಯಿದ್ದೀರಾ, ಅಲ್ಲೂ ಸಹ ನಿಮಗೆ ತುಂಬ ಕಷ್ಟ ಆಗ್ತಾಯಿದೆ. ಆ್ಯಂಡ್ ಆಲ್ಸೋ ಹುಡುಗಿಯರು ಈ ಒಂದು ವಿಡಿಯೋ ನೋಡ್ತಾ ಇದ್ದರೆ ನಿಮಗೆ ಕರೆಂಟ್ಲಿ ಈ ಮ್ಯಾರೇಜ್ ಅನ್ನೋದೇ ಒಂದು ತುಂಬ ಭಾರ ಅಂತ ಅನ್ನಿಸ್ತಾ ಇರ್ಬೋದು. ಸೊ ಮ್ಯಾರೇಜಲ್ಲಿ ಎಂಡ್ ಆಗೋದಿಲ್ವಾ ಅಂತಂದರೆ ವೆರಿ ವೆರಿ ಲೆಸ್ ಚಾನ್ಸ್ ಅಂತ ಹೇಳ್ತೀನಿ. ಹಾಗೆ ನಾನು ಹೇಳಿದಾಗೆ ಸಡನ್ನಾಗಿ ನಿಮ್ಮ ಲೈಫಲ್ಲಿ ಚೇಂಜಸ್ನ ನೀವು ನೋಡ್ತೀರಾ. ಸೊ ಇದಾಗಿತ್ತು ಇವತ್ತಿನ ಟ್ಯಾರೋ ರೀಡಿಂಗ್. ಇದು ಜನರಲ್ ರೀಡಿಂಗ್ ಆಗಿತ್ತು. ಟೇಕ್ ವಾಟ್ ರೆಸನೇಟ್ಸ್ ಟು ಯು ಆ್ಯಂಡ್ ಲೀವ್ ವಾಟ್ ನಾಟ್ ರೆಸನೇಟ್ಸ್ ಟು ಯು. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಗಾಡ್ ಬ್ಲೆಸ್ ಯು ಆಲ್. ಇಫ್ ಇನ್ ಕೇಸ್ ಪರ್ಸನಲ್ ಕನ್ಸಲ್ಟೇಷನ್ ಆರ್ ಪಿರಮಿಡ್ ಬೇಕು ಅಂತ ಇದ್ದರೆ ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಸೊ ಓನ್ಲಿ ವಾಟ್ಸಪ್ ಮೆಸೇಜ್. ಓಕೆ, ಥ್ಯಾಂಕ್ ಯು ಆ್ಯಂಡ್ ಎಲ್ಲರಿಗೂ ಒಳ್ಳೆಯದಾಗಲಿ.